ಏಕವಚನ ಮತ್ತು ಬಹುವಚನ ಅಂದರೇನು? ಏಕವಚನ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವನ್ನು ಸೂಚಿಸುವ ಪದವನ್ನು ಏಕವಚನ ಎಂದು ಕರೆಯುತ್ತಾರೆ. ಉದಾಹರಣೆಗಳು: ಮಗು, ಪುಸ್ತಕ, ಮರ, ಹಕ್ಕಿ, ಮನೆ. ಬಹುವಚನ ಎಂದರೇನು? ಬಹುವಚನ ಒಬ್ಬಕ್ಕಿಂತ ಹೆಚ್ಚು ವ್ಯಕ್ತಿ ಅಥವಾ ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನು ಸೂಚಿಸುವ ಪದವನ್ನು ಬಹುವಚನ ಎಂದು ಕರೆಯುತ್ತಾರೆ. ಬಹುವಚನಕ್ಕೆ ಉದಾಹರಣೆಗಳು: ಮಕ್ಕಳು, ಪುಸ್ತಕಗಳು, ಮರಗಳು, ಹಕ್ಕಿಗಳು, ಮನೆಗಳು. ಹಾಗೆ ಇನ್ನೂ ಕೆಲವೊಂದು ಉದಾಹರಣೆಗಳಿವೆ ಏಕವಚನ ಮತ್ತು ಬಹುವಚನಕ್ಕೆ. ಹುಡುಗ, ಹುಡುಗರು, ಹುಡುಗಿ, ಹುಡುಗಿಯರು, ಹಣ್ಣು, ಹಣ್ಣುಗಳು, ಕಟ್ಟಿಗೆ, ಕಟ್ಟಿಗೆಗಳು, ವಿದ್ಯಾರ್ಥಿ, ವಿದ್ಯಾರ್ಥಿಗಳು, ಶಿಕ್ಷಕ, ಶಿಕ್ಷಕರು ಮುಂತಾದವು. ಹೀಗೆ ನೀವು ಸಹ ಏಕವಚನ ಮತ್ತು ಬಹುವಚನ ಉದಾಹರಣೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ಮತ್ತು ಇನ್ನಿತರ ಕನ್ನಡ ಭಾಷೆಯ ವ್ಯಾಕರಣ ಬಗ್ಗೆ ತಿಳಿದುಕೊಳ್ಳಲು ನನ್ನ ಚಾನಲನ್ನು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.